ಜಿಲ್ಲಾ ಪಂಚಾಯತ್ಗೆ ಹೇಳೋದು ರೈತರು ಈ ದೇಶದಲ್ಲಿ 85% ಹೆಚ್ಚಿನ ಜನ ನಾವು ಅವಲಂಬಿತರಾಗಿರೋದೇ ವ್ಯವಸಾಯದಲ್ಲಿ. ಇಂಥ ರೈತರಿಗೆ ನೀವು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಲಿಖಿತವಾಗಿ ದೂರುಗಳು ಬಂದ ಜೊತೆಗೆ ನೈಜವಾದ ಸಾಕ್ಷಿಗಳೊಟ್ಟಿಗೆ ನನಗೆ ಬಂದರೆ ಡಿ ಸಿ ಅವರೇ, ನಾನು ಈಗ ಮೊದಲನೇ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಅಂಥ ಅಧಿಕಾರಿಗೆ ಬಿಡೋ ಪ್ರಶ್ನೆ ಇಲ್ಲ. ಹೇಳಲ್ಲ ನನ್ನ ಪ್ರಕಾರ ಅವರು ನನ್ನ ಪರವಾಗಿ ಇದ್ದಾರೆ ಅಂತ ಅನ್ಕೊಳ್ತೀನಿ. ಇಂಥ ಅವ್ರಿಗೆ ಜಾಸ್ತಿ ಬಾಧ್ಯತೆ ಇರ್ತೀನಿ, ಯಾಕಂದರೆ ಅವ್ರ ಕಾನ್ಫಿಡೆನ್ಸ್ ಅವರಲ್ವಾ. ಅಂಥವ್ರು MLA ನನಗೆ ಕಂಪ್ಲೇಂಟ್ ಕೊಡೋದಾಗಲಿ, ಮತ್ತು ಯಾವುದೇ ಜನಪ್ರತಿನಿಧಿ ಕಂಪ್ಲೇಂಟ್ ಕೊಡೋದಾಗಲಿ, ಯಾವುದೇ ಅಧಿಕಾರಿಗಳ ಮೇಲೆ ಮಾಡಿದ್ರೆ ನಾನು ಅಧಿಕಾರಿಗಳನ್ನು ಸೂಕ್ತವಾದ ಕ್ರಮವನ್ನು ತಗೋತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆಲ್ರಿಗೂ ಇವತ್ತಿನ ದಿವಸ ಮೊದಲನೇ ಪೂರ್ವಭಾವಿ ಸಭೆಯಲ್ಲಿ ಬಂದಿರುವಂತಹ ಎಲ್ಲ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ಹೋಬಳಿ ಮಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವೆಲ್ಲ ರೈತರ ಪರ ಕೆಲಸ ಮಾಡಿ ಸಿ ಹೇಳಿರೋ ಪ್ರಕಾರ ನೀವು ಮಾಡಿದ್ದೀರಿ. ಇನ್ನಷ್ಟು ಒಳ್ಳೆಯ ಕೆಲಸಗಳು ಜಿಲ್ಲೆಯಲ್ಲಿ ನಡೀಬೇಕು. ಯಾಕಂದರೆ ರಾಜಕೀಯ ನಿಂತ ನೀರಲ್ಲ. ನಾನು ಮುಂಚೆ ಯಾರಾದರೂ ನೆಕ್ಸ್ಟ್ ಯಾರು ಬರ್ತಾರೆ, ಆದರೆ ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಆಗಬೇಕು ಆ ಕೆಲಸಗಳು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಕ್ರಮಗಳೊಂದಿಗೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಇದ್ದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ನಿಮ್ಮ ಡೆಪ್ಟಿ ಕಮಿಷನರ್ ಮತ್ತು CO ಮಾತನಾಡಿ ನಾನು ಮುಂದಿನ ಸಭೆಯಲ್ಲಿ ಬೆಳಿತೀನಿ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಅವರೇ ಮಾಡ್ತೀವಿ. ಸ್ಪೈಟ್ ಆಫ್ ಹೇಳ್ಬೇಕಂದ್ರೆ ಎರಡಿದ್ರು ಸಾಕು, ಅವ್ರಿಗೆ ಒಂದಿದ್ರೆ ನಿಮ್ಮ ಹತ್ರ ಒಂದಿದ್ರೆ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದರ ನೈಜತೆ ಮಾಡೋದು. ಅದು ಇಡೀ ಸ್ಟೇಟ್ಗೆ ಆಗಿದೆ. ಆ ಅರ್ಥದಲ್ಲಿದೆ ಸರ್, ಅದನ್ನ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್, ಮಾಡಿಸೋಣ ಸರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸರ್ ಆಶ್ರಯ ಯೋಜನೆ ಸರ್. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕನಿಷ್ಠ 5,000 ಸೈಟ್ಸು ಟಾರ್ಗೆಟ್ ಕೊಟ್ಟಿದ್ದಾರೆ. ಲ್ಯಾಂಡ್ ಅಲಾಟ್ ಮಾಡಿಕೊಂಡು ಮಾಡಬೇಕು ಅಂತೇಳಿ. ಇದು ಎಸ್ಪೆಷಲಿ ತಹಸೀಲ್ದಾರ್ DO ಸರ್ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿ ಮಾದರಿ ಕೆಲವು ತಾಲೂಕುಗಳಲ್ಲಿ ಗೌರಿಬಿದನೂರು ಮತ್ತು ಬಾಗೇಪಲ್ಲಿ ತಾಲೂಕುಗಳಲ್ಲಿ ತುಂಬ ವೇಗವಾಗಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಉಳಿದ ತಾಲೂಕುಗಳಿಗೂ ಈಗ ಟಾರ್ಗೆಟ್ ಕೊಟ್ಟಿದ್ದೀವಿ ಸರ್. ಅಗತ್ಯ ಜಮೀನುಗಳು ಇಲ್ಲಿವರೆಗೆ ಸರ್ 867 ಎಕರೆ ಇದಕ್ಕಾಗಿ ಸ್ಯಾಂಕ್ಷನ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಅಟ್ ದ ರೇಟ್ ಆಫ್ 15,000 ರಿಂದ 18,000 ಸೀಟ್ ಆಗೋಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನನಗೆ ಸರ್ಕಾರ ನೇಮಕ ಮಾಡಿದೆ. ಈ ಸಭೆಗೆ ಆಗಮಿಸಿರುವಂಥ ಶಾಸಕರಾದ ಕೃಷ್ಣಮೂಲ, ಸಂಪುಟ ಶಾಸಕರಾದ ಸುಬ್ಬಣ್ಣವರು, ಶಾಸಕರಾದ ಮತ್ತು ರವಿಯವರು, ಸಂಪನ್ನಿವರು, ಮುದ್ದುವರು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಹಾಗೂ ಕಾರ್ಯಕಾರಿಕ ಅಧ್ಯಕ್ಷ, ಜಿಲ್ಲಾಧಿಕಾರಿಗಳಾದ ಪ್ರಭುರವರು, ಮತ್ತು CO ಆದ ನವೀನ್ ಭಟ್ರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಚೌಕ್ಷಿರವರು, ಮತ್ತು ಜಿಲ್ಲಾ ಫಾರೆಸ್ಟ್ ಗಿರೀಶ್ ಅವರೇ, ಅದರ ಜೊತೆಗೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಜಿಲ್ಲೆಯ ಹಾಗೂ ತಾಲೂಕಿನ ತಹಸೀಲ್ದಾರರು, ACP ಎಲ್ಲ ರೀತಿಯ ಎಲ್ಲ ನನ್ನ ಅಧಿಕಾರಿಗಳು ಭಾಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ವಿ. ಇವರೆಗೂ ಮಾಡಿರುವಂಥ ಕೆಲಸಕ್ಕೂ ನೀವು ಕೊಟ್ಟಂಥ ಅಂಕಿ ಅಂಶಗಳು ನಿಮಗೆ ನಿಜವಾದ ತೃಪ್ತಿಯನ್ನು ನೀಡುತ್ತದೆ. ಪ್ರಭು DC ಅವರು ಇಲ್ಲಿ ಎಕ್ಸ್ಪೀರಿಯನ್ಸ್ ಆಫೀಸರ್, ಚೀಫ್ ಮಿನಿಸ್ಟರ್ ಆಫೀಸರ್ ಕೊಡೋದು ನಮ್ಮ ಜವಾಬ್ದಾರಿ ಅನ್ನೋ ಮಾತನ್ನ ಹೇಳಿದೆ ಸರ್. ಅಷ್ಟು ಡಿಸಿಷನ್ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮು ಅಷ್ಟೇ ಸರ್. ಸಾಮಾಜಿಕ ಭದ್ರತಾ ಯೋಜನೆ ಕೂಡ 99% ವೆರಿಫಿಕೇಶನ್. ಸರ್ಕಾರ ಅನಧಿಕೃತವಾಗಿ ಅರ್ಹತೆ ಇದ್ದವರು ಹೋಗ್ತಾ ಇದೆ ಅಂತೇಳಿ ಒಂದು ಜಾಸ್ತಿ ವೆರಿಫಿಕೇಶನ್ ಮಾಡಿದ್ರು. ಅದರಲ್ಲಿ ನಾವು
ಆಗಿದ್ದಾರೆ ಸರ್. ಈಗ ಅದ್ರದ್ದು ಏನು ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ನೋಡ್ಕೊಳ್ತಾರೆ ಸರ್. ಅದು ಏನು ತೊಂದರೆ ಇಲ್ಲ. ವಿ ವಿಲ್ ಎನ್ಶೋರ್ ಏನು ಇಲ್ಲ ಸರ್. ಜೊತೆಗೆ CMIDPಗೆ ಬಂದರೆ ಸರ್, CMIDP ಪೇಜ್ ನಂಬರ್ 35 ಸರ್ಕಾರ ಸರ್ 225 ಕೋಟಿ ನಮ್ಮ ಜಿಲ್ಲೆಗೆ 50 ಕೋಟಿ ಕೆಲವು ಕ್ಷೇತ್ರಗಳಿಗೆ, ಒಂದು ಕ್ಷೇತ್ರಕ್ಕೆ 25 ಕೋಟಿ, ಉಳಿದ 4 ಕ್ಷೇತ್ರಗಳಿಗೆ ತಲಾ 50 ಕೋಟಿ ಅಂತ ಒಟ್ಟು 220 ಸ್ಪೆಷಲ್. ಹಾಂ ಸರ್. ಟೌನ್ ಪ್ಲಾನಿಂಗ್ ಇಂದ ಅಪ್ರೂವ್ ಮಾಡಿಸಿ ಲೇಔಟ್ ಮಾಡಿ ಫಾರ್ಮೇಷನ್ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಗೆ. ಈಗ 867 ಎಕರೆಗೂ ಕೂಡ ಟೌನ್ ಪ್ಲಾನಿಂಗ್ ಹೋಗಿದೆ. ಅದು ಫುಲ್ ಪ್ರೊಸೆಸ್ ಇದೆ ಸರ್. ಸರ್ವೆಗೆ ಬಾಕಿ, ಬಡಾವಣೆ ನಕ್ಷೆ ತಯಾರಿಗೆ ಎಷ್ಟು ಬಾಕಿ ಇದೆ, ಬಡಾವಣೆ ಆದಮೇಲೆ ಬಡಾವಣೆ ಅಭಿವೃದ್ಧಿ ಏನಾಗ್ತಾ ಇದೆ, ಅಭಿವೃದ್ಧಿ ಪಡಿಸೋಕೆ ಎಷ್ಟು ಬಾಕಿ ಇದೆ, ಈ ಥರ ಎಲ್ಲ ಲೇಯರ್ಸ್ ಅಲ್ಲಿ ಪ್ರತಿ ವಾರ ಇಒಸು ಮತ್ತು ತಹಸೀಲ್ದಾರ್ಸು ಅವರವ್ರ ಹಂತದಲ್ಲಿ ರಿವ್ಯೂ ಮಾಡ್ತಾ ಇದ್ದಾರೆ. ನಾನು ಸಿಒ ಅವರು ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ ವಿ ಆರ್ ರಿವ್ಯೂವಿಂಗ್. ಇದಕ್ಕೆ ಜಂಟಿ ಸುತ್ತೋಲೆಯನ್ನು ಹಾಕಿದ್ದೀವಿ. ಕಾಂಪ್ರಿಹೆನ್ಸಿವ್ ಆಗಿ ವಿ ಆರ್ ಮಾನಿಟರಿಂಗ್ ಸರ್. ಇದು ಒಂದು ನ್ಯಾಷನಲ್ ಕಾರ್ಯಕ್ರಮ. ಸರ್ಕಾರದ ವತಿಯಿಂದ ಒಂದು 5,000 10,000 ಸೀಟ್ಸ್ ಕೊಡುವಂಥದ್ದು ಅಥವಾ ತಾಲೂಕು ವಾರು ಕೊಡುವಂಥದ್ದು ಟಾರ್ಗೆಟ್ ಇದೆ ಸರ್. ಸೆಲೆಕ್ಷನ್ ಅಲ್ಲಿ ಅದಾಗಿ 17 ಬರುತ್ತೆ ಶಾಸಕ. ಫೈನಲ್ ಅಪ್ರೂವಲ್ಗೆ ಶಾಸಕ ಗಮನಕ್ಕೆ ಬರುತ್ತೆ ಸರ್. ಗಮನಕ್ಕೆ ಬಂದೇ ಮಾಡುತ್ತೆ. ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ. ಈಗ ಡಿಕ್ಲೇರೇ ಮಾಡಿಬಿಟ್ಟಿದ್ದಾರೆ ಸರ್ ಮಾನ್ಯ ಶಾಸಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.